ಸರ್ ನಮಸ್ತೆ. ನಮಸ್ಕಾರ. ಪದ್ಮನಾಭ್ ಜೊತಿಲ್ ಸರ್. ಇವತ್ತು ನೀಟ್ ಎಕ್ಸಾಮಲ್ಲಿ 15 ಜನ ಮಕ್ಕಳಿಗೆ ಆತ್ಮಹತ್ಯೆ ಆಗಿದೆ. ಸುಸೈಡ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಆಮೇಲೆ ನೀಟ್ ಎಕ್ಸಾಮ್ ಪತ್ರಿಕೆ ಸೋರಿಕೆ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ಭಾಳ ಸಮಯಗಳೇ ಆಯಿತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಆಮೇಲೆ ಮರುಪರೀಕ್ಷೆನೂ ಆಯಿತು. ಆದರೆ ಈ ನೀಟ್ ಪರೀಕ್ಷೆಯಲ್ಲಿ ಮಾಧ್ಯಮದ ಮುಖಾಂತರ ನನಗೆ ತಿಳಿದ ಪ್ರಕಾರ ಒಂದು 15 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ಮೇಲೆ ಕೇಂದ್ರ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ. ಹಾಗಾದರೆ ಈ 15 ಮಕ್ಕಳ ಭವಿಷ್ಯದ ಬಗ್ಗೆ ಏನಿತ್ತು? ಅವರ ಹೆತ್ತವರು ಕಷ್ಟಪಟ್ಟು ಈ ಮಕ್ಕಳ ಒಂದು ಭವಿಷ್ಯವನ್ನು ಮುಂದೆ ಉಜ್ವಲವಾಗಿ ಕಾಣಬೇಕು ಅಂತ ಹೇಳುವ ಉದ್ದೇಶದಿಂದ ಎಷ್ಟೋ ರೀತಿಯಲ್ಲಿ ಸಹಕಾರವನ್ನು ಕೊಟ್ಕೊಂಡು ಅವರನ್ನು ಓದಿಸಿದರು. ಆದರೆ ಈ ಮಕ್ಕಳ ಭವಿಷ್ಯದ ಬಗ್ಗೆ, ಮಕ್ಕಳ ಜೀವದ ಬಗ್ಗೆ ಏನೂ ಒಂದು ಬೆಲೆ ಇಲ್ಲದಂಗೆ ಕೇಂದ್ರ ಸರ್ಕಾರ ನಡ್ಕೊಂಡಿದ್ದೆಲ್ಲ. ಈಗ ನಿನ್ನೆ ಮಾಧ್ಯಮದಲ್ಲಿ ಬರ್ತಾ ಇತ್ತು, ನೀಟ್ ಮರು ಪರೀಕ್ಷೆಯಲ್ಲಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡಿದಾಗ 3 ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಕೇಂದ್ರಕ್ಕೆ ಬರಲಿಕ್ಕೆ ತಡ ಆಯಿತು. ಆದ್ದರಿಂದ ಪರೀಕ್ಷೆ ಬರಲಿಕ್ಕಾಗಿಲ್ಲ. ನಾನು ಕೇಂದ್ರ ಸರ್ಕಾರವನ್ನು ಮತ್ತೊಮ್ಮೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಈ 15 ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ರಲ್ಲ, ಇದಕ್ಕೆ ನೀವೇನು ಕ್ರಮ ಕೈಗೊಂಡಿದ್ದೀರಿ? ಆ ಮಕ್ಕಳ ಜೀವಕ್ಕೆ ಬೆಲೆ ಇಲ್ವಾ? ಇವತ್ತು 3 ಜನ ವಿದ್ಯಾರ್ಥಿಗಳು ಬರೀಲಿಕ್ಕೆ ಆಗಲಿಲ್ಲ, ಎಕ್ಸಾಮ್ ಬರೀಲಿಕ್ಕೆ ಆಗಿಲ್ಲ ಅಂತ ಹೇಳೋದ್ರ ಮಾಧ್ಯಮದ ನೋಡಿದ್ದೀನಿ. ಅದಕ್ಕೆ ಅವಕಾಶಗಳು ಏನೋ ಇರ್ತವೆ. ನೋಡಿ, ನಾವೇನು ಇಸ್ಲಾಂ ಕಂಟ್ರಿಯಲ್ಲಿ ಇಲ್ಲ. ಈ ಕಂಟ್ರಿ ಇಂಡಿಯಾ ನಮ್ಮದು ರೂಲ್ ಆಫ್ ಲಾ. ಇಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬನು ಸಂವಿಧಾನದ ಅಡಿಯಲ್ಲೇ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಆವಾಗ ಪ್ರತಿಯೊಬ್ಬರಿಗೂ ಅದನ್ನು ಪ್ರಶ್ನಿಸುವ ಹಕ್ಕುಗಳು ಇರ್ತವೆ. ಯಾಕೆ ಕೇಂದ್ರ ಸರ್ಕಾರ ಈಗ ನಿರುದ್ಯೋಗದ ಸಮಸ್ಯೆಯನ್ನು ನಿವಾರಿಸ್ತೀವಿ, ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡ್ತೀವಿ, ಎಲ್ಲಿ ಮಾಡಿದೆ? ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಒಳ್ಳೆಯ ಯೋಜನೆಗಳನ್ನು ತರೋದಕ್ಕೆ ಒಂದೊಂದೇ ಹೆಜ್ಜೆಯನ್ನು ಮುಂದೆ ಇಡ್ತಾ ಇದ್ದಾರೆ. ಯಾಕೆಂದರೆ ಸಂಪನ್ಮೂಲ ಕ್ರೋಢೀಕರಿಸಬೇಕು, ಆ ಮುಖಾಂತರ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು. ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋದರ ಮುಖಾಂತರ ಎಷ್ಟೋ ನಿರುದ್ಯೋಗಿಯಲ್ಲಿ ಉದ್ಯೋಗದ ಅವಕಾಶಗಳು ಆಗ್ತವೆ. ರಾಜ್ಯದ ಜನತೆ ಸುಭಿಕ್ಷವಾಗಿರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಬಹುಶಃ ಮೊನ್ನೆ ವಿಧಾನ ಪರಿಷತ್ ಇಲೆಕ್ಷನ್ ನಡೆಯಿತು, MLC. ಅದರಲ್ಲಿ ಅಡ್ಡ ಮತದಾನ. ರಾಜ್ಯ ಸರ್ಕಾರ ವಿರೋಧ ಪಕ್ಷದವರಿಗೆ ಅವರ ಪಕ್ಷದ ಮುಖಂಡರ ಮೇಲೇ ಅವರಿಗೆ ನಂಬಿಕೆಗಳು ಕಡಿಮೆ ಆಗಿದ್ದಂಗೆ ಕಾಣ್ತದೆ. ಮಾಧ್ಯಮದಲ್ಲಿ ನೋಡಿದಂಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡೋಣ ಅಂತ ಅಲ್ಲಿವರೆಗೆ ಮುಂದುವರೆದಿದೆ. ಹಾಗಾದರೆ ಇವರಿಗೆ ನಂಬಿಕೆ ಇಲ್ವಾ? ಇವರು ಪಕ್ಷದ ಒಳಗೆ ಮುಖಂಡರ ಜೊತೆ ನಂಬಿಕೆ ಕಳ್ಕೊಂಡಿದ್ದಾರೆ. ಈಗ ಸಂಜೆ ಬಂದ ಮಾಧ್ಯಮದ ವರದಿ ನೋಡಿದ ಪ್ರಕಾರ ಧರ್ಮಸ್ಥಳಕ್ಕೆ ಹೋಗುವ ಆನೆ ಪ್ರಮಾಣ ಮಾಡುವ ವಿಚಾರವನ್ನು ವಿರೋಧ ಪಕ್ಷದವರು ಕೈಬಿಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಇದಕ್ಕೆ ಒಂದು ಸಮಿತಿ ರಚನೆ ಮಾಡ್ತೀವಿ, ಸತ್ಯಾಲೋಚನೆಯನ್ನು ಕಂಡುಹಿಡಿತೀವಿ. ಹಾಗಾದರೆ ಇವರಿಗೆ ನಂಬಿಕೆಗಳೇ ಇಲ್ವಾ? ರಾಜ್ಯ ಸರ್ಕಾರ ಮಾಡುವ ಒಳ್ಳೆಯ ಕೆಲಸಗಳಿಗೆ ವಿರೋಧ ಪಕ್ಷದವರು ಸಹಕಾರ ಕೊಡಬೇಕು. ಆವಾಗ ಮಾತ್ರ ಒಂದು ರಾಜ್ಯದ ಪ್ರಗತಿ ಆಗಲಿಕ್ಕೆ ಸಾಧ್ಯ. ಪ್ರತಿಯೊಂದರಲ್ಲಿಯೂ ರಾಜ್ಯ ಕಾಂಗ್ರೆಸ್ ಪಕ್ಷ
ಎಲ್ಲ ಈ ರೀತಿಯಾಗಿ ಮಾಡ್ತಾ ಇದೆ. ರಾಜ್ಯದ ಜನಕ್ಕೆ ತೊಂದರೆ ಆಗ್ತದೆ, ಅನ್ಯಾಯ ಆಗ್ತದೆ ಅಂತ ಹೇಳೋದ್ರ ಬದಲು ರಾಜ್ಯ ಸರ್ಕಾರ ಮಾಡುವಂಥ ಕೆಲಸಗಳಿಗೆ, ಒಳ್ಳೆಯ ಕೆಲಸಗಳಿಗೆ ನೀವು ಸಹಕಾರವನ್ನು ಕೊಟ್ಟರೆ ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಇನ್ನೂ ಉತ್ತಮ ಕೆಲಸ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಅಂತ ಈಗಾಗಲೇ ಯುವತಿಯರಿಗೆ, ಯುವ ಜನಾಂಗಕ್ಕೆ ಹೆಚ್ಚಿನ ಒತ್ತು ಕೊಡುವಂಥ ಒಂದು ಕಾರ್ಯವನ್ನು ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಆದ್ದರಿಂದ ನೀಟ್ ಪರೀಕ್ಷೆಯಲ್ಲಿ ಆದ ಅನ್ಯಾಯ, ಅದರಲ್ಲಿ ಮೃತಪಟ್ಟ ಮಕ್ಕಳ ಭವಿಷ್ಯ, ಅವರ ತಂದೆ ತಾಯಿಗಳಿಗೆ ಏನು ಕೇಂದ್ರ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ, ಆ ಕ್ರಮ ಅವರಿಗೆ ನಿಜವಾಗ್ಲೂ ಅವರಿಗೆ ಒಂದು ಸಹಕಾರಿಯಾಗಬೇಕು, ಒಳ್ಳೆಯ ಕ್ರಮ ಕೈಗೊಳ್ಳಬೇಕು. ಅವರ ಆ ಹೆತ್ತ ತಂದೆ ತಾಯಿಗಳ ಭವಿಷ್ಯದ ಬಗ್ಗೆ ಆದರೂ ಮುಂದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ.